ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಪುನಃ ಮತ್ತಾಯದಿಂದ ಹಿಡಿದು ಪ್ರಕಟಣೆ ಗ್ರಂಥದವರೆಗೆ ಇರುವಂತಹ ಬೈಬಲ್ ಅಧ್ಯಯನದ ಭಾಗವನ್ನ ಪುನಃ ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಡುವಾಗ ದೇವರು ನನ್ನೊಂದಿಗೆ ಕಾರ್ಯ ಮಾಡಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳಿರಿ. ನನಗೆ ತಿಳಿದಂತಹ ಒಂದು ವೇದ ವಚನದ ಭಾಗವನ್ನ ನಿಮಗೆ ತಿಳಿಸುವಾಗ ಕರ್ತನು ತಾನೇ ನಮ್ಮ ಮತ್ತು ನಿಮ್ಮ ಹೃದಯಗಳಲ್ಲಿ ವಾಸಿಸಿ ಕಾರ್ಯ ಮಾಡಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಕ್ರಿಸ್ಮಸ್ ಹಬ್ಬ ಮತ್ತು ಹ್ಯಾಪಿ ನ್ಯೂ ಇಯರ್ ನ ಒಂದು ಶುಭ ಸಂಭ್ರಮ ಸಮಯದಲ್ಲಿ ಕೆಲವೊಂದು ವಚನ ಭಾಗಗಳನ್ನು ಕೊಡಬೇಕಾದಂತಹ ಪರಿಸ್ಥಿತಿ ಬಂತು. ಆದರೆ ಒಂದು ಮತ್ತಾಯದಿಂದ ಪ್ರಕಟಣೆ ಗ್ರಂಥದಲ್ಲಿ ಕೊಡ್ಲಿಕ್ಕೆ ಆಗಲಿಲ್ಲ. ಇವತ್ತಿಂದ ಕೊಡುವಾಗ ದಯವಿಟ್ಟು ಸ್ಕಿಪ್ ಮಾಡದೇ ನೋಡಿ, ಇಷ್ಟ ಆಗಿರೋರು ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಅನ್ನು ಕೊಡಿ ಹಾಗೂ ಆ ಒಂದು ವಚನದ ಭಾಗವನ್ನ ನಿಮ್ಮ ದೇಹದಲ್ಲಿ ಅಳವಡಿಸಿಕೊಳ್ಳಿರಿ ಮತ್ತು ಇತರ ಜನಗಳಿಗೂ ಕೂಡ ಶೇರ್ ಮತ್ತು ಕಮೆಂಟ್ ಅನ್ನು ಕೊಡೋದರ ಮೂಲಕ ದೇವರ ನಾಮವನ್ನು ಮಹಿಮೆಪಡಿಸುತ್ತೇವೆ. ಇವತ್ತು ಪರ್ವತ ಪ್ರಸಂಗದ 38ನೇ ಭಾಗಕ್ಕೆ ಬರ್ತಾ ಇದ್ದೀನಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 6ನೇ ಅಧ್ಯಾಯ 7ನೇ ಅಧ್ಯಾಯಕ್ಕೆ ಪರ್ವತ ಪ್ರಸಂಗ ಅಂತ ಹೇಳ್ತಾರೆ. ಈ ಪರ್ವತ ಪ್ರಸಂಗದಲ್ಲಿ ಒಬ್ಬ ರಾಜನು ತನ್ನ ಪ್ರಜೆಗಳಿಗೆ ಹೇಳುವಂತ ರೀತಿ ನೀತಿಯ ವಿವರಣೆಗಳನ್ನ ಕೊಡಲಾಗಿದೆ ಪ್ರಿಯರೇ. ಆದರೆ ಇವತ್ತು ನಾವು ಆ 38ನೇ ಭಾಗವನ್ನು ನೋಡಿದರೆ 38ನೇ ಭಾಗದಲ್ಲಿ ಸ್ಪಷ್ಟವಾಗಿ ಏನು ಬರೆದಿದ್ದಾರೆ, ಮತ್ತಾಯ 6ನೇ ಅಧ್ಯಾಯ 24ನೇ ವಾಕ್ಯಕ್ಕೆ ನಾವು 38ನೇ ಭಾಗದ ಪರ್ವತ ಪ್ರಸಂಗ ಅಂತ ಹೇಳ್ತಿದೀವಿ. ಇದರಲ್ಲಿ ನೋಡಿ ಪ್ರಿಯರೇ, ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಪ್ರಿಯರೇ, ಪರ್ವತ ಪ್ರಸಂಗವನ್ನ ಒಟ್ಟಾಗಿನೇ ಮಾಡಿ ಮುಗಿಸಬಹುದು. 5ನೇದೇ 6ನೇದೇ 7ನೇದೇ ಒಟ್ಟಾಗಿನೇ ಕೊಡಬಹುದು. ಬಟ್ ಅದು ನಿಮಗೆ ಅರ್ಥನೂ ಆಗೋದಿಲ್ಲ. ಎರಡನೇದಾಗಿ ಈಗ 5ನೇ ಅಧ್ಯಾಯದಿಂದ ಹಿಡಿದು 6ನೇ 24ನೇವರೆಗೆ 38 ಭಾಗ ಆಗಿದ್ದಾರೆ. ಅದರ ಗೂಢಾರ್ಥಗಳು ಎಷ್ಟಿರಬಹುದು ಅಂತ ಹೇಳೋದನ್ನ ನೀವು ಯೋಚನೆ ಮಾಡಿ ಪ್ರಿಯರೇ. ಒಂದೊಂದು ವಾಕ್ಯಗಳಿಗೂ ಕೂಡ ಪ್ರಸಂಗನ ಕರೆಕ್ಟಾಗಿ ಕೊಡೋದ್ರೆ ಅರ್ಧ ಗಂಟೆ 3/4 ಗಂಟೆ ಬೇಕು. ಬಟ್ ಅದನ್ನ ಎಲ್ಲರೂ ನೋಡೋದ ತಾಳ್ಮೆ ಇಲ್ಲದಿರೋ ಕಾರಣಕ್ಕೋಸ್ಕರ 10 ನಿಮಿಷ 15 ನಿಮಿಷದೊಳಗಡೆ ಮುಗಿಸಿ ಕೊಡ್ತಾ ಇದ್ದೀನಿ ಪ್ರಿಯರೇ. ಈ ಒಂದು ವಚನದ ಭಾಗ ಪೂರ್ಣವಾಗಿ ಕೊಡಬಹುದು, ಬಟ್ ಅದನ್ನ ಕೊಡ್ತಾ ಇಲ್ಲ. 1 ವಾಕ್ಯ 2 ವಾಕ್ಯ ಕೊಡ್ತಾ ಇದ್ದೀನಿ. ಇದನ್ನ ದಯವಿಟ್ಟು ಸ್ಟಾರ್ಟಿಂಗ್ ಇಂದಲೇ ನೋಡ್ತಾ ದೇವರ ನಾಮನ ಮಹಿಮೆಪಡಿಸಿ ಪ್ರಿಯರೇ. ಪ್ರೈಸ್ ಲಾರ್ಡ್. ಇವತ್ತು ಈ ಒಂದು ವಚನದ ಭಾಗದಲ್ಲಿ ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡಲು ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಇಲ್ಲಿ ನೋಡಿ ಪ್ರಿಯರೇ, ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ್ದಾರೆ. ಯಾರು ಕೂಡ ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು ಅಂತ ಬರೆದಿದೆ. ಹೌದು, ಸೇವೆ ಮಾಡೋದಿಲ್ಲ. ಬೈ ಚಾನ್ಸ್ ಮಾಡಿದ್ರು ಕೂಡ ಒಬ್ಬನನ್ನ ನಾವು ಮೇಲಕ್ಕೆ ಎತ್ತಿ ಇನ್ನೊಬ್ಬನನ್ನ ಕೆಳಮಟ್ಟಕ್ಕೆ ಇಳಿಸಿ ನಾವು ತಾತ್ಸಾರ ಮಾಡ್ತೀವಿ ಅಂತ ಹೇಳಿದ್ರೆ ಬೈಬಲ್ ಪುಸ್ತಕದಲ್ಲಿ ಬರೆದಿದೆ. ಹೌದು ಪ್ರಿಯರೇ, ಇವತ್ತು ಸುಮಾರು ಜನ ಕೆಲಸಕ್ಕೆ ಹೋಗ್ತಾರೆ ಪ್ರಿಯರೇ. ಅಲ್ಲಿಂದ ಪಾರ್ಟ್ ಟೈಮ್ ಜಾಬ್ ತಗೊಂಡು ಇನ್ನೊಬ್ರು ಓನರ್ ಹತ್ರ ಕೆಲಸಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ಏನಾಗ್ತದೆ, ಒಂದು ಕಡೆ ಕೆಲಸದ ಒತ್ತಡದಿಂದ ಆ ಓನರ್ ಏನಾದ್ರೂ ಸ್ವಲ್ಪ ಜಾಸ್ತಿ ಕೆಲಸ ಹೇಳ್ಬಿಟ್ರೆ ಅವನ ಮೇಲೆ ಕೋಪ ಬರ್ತದೆ. ಯಾಕೆ ಕೋಪ ಬರ್ತದೆ ಗೊತ್ತಾ? ಈ ಬಾಡಿ ಫುಲ್ ಕೆಲಸ ಮಾಡಿ ಸ್ಟ್ರಗಲ್ ಮಾಡಿ ಸ್ಟ್ರೈನ್ ಆಗಿರ್ತದೆ ಪ್ರಿಯರೇ. ಈ ಟೈಮಲ್ಲಿ ಆ ವ್ಯಕ್ತಿ ಕೆಲಸ ಹೇಳಿದಾಗ ಒಂಥರ ಕೋಪ ಬಂದಂಗೆ ಆಗ್ತದೆ. ಅದಕ್ಕೇನು ಹೇಳೋದು, ಓಟಿ ಮಾಡಿದವ್ರಿಗೆ ಯಾವತ್ತೂ ಕೂಡ ತಾಳ್ಮೆ ಇರೋದಿಲ್ಲ. ಯಾಕಂದ್ರೆ ಅವ್ರಿಗೆ ದುಡ್ದು ಸುಸ್ತಾಗಿರ್ತದೆ. ಅದಕ್ಕೋಸ್ಕರ ಆ ಇನ್ನೊಬ್ಬ ಓನರ್ ಏನಾದ್ರು ಹೇಳಿದ್ರೆ ಸಡನ್ ಆಗಿ ಕೋಪ ಬರ್ತದೆ, ಬೇಜಾರಾಗ್ತದೆ, ತಾತ್ಸಾರ ಕಾಣ್ತೀವಿ, ಪ್ರೀತಿಯಿಂದ ಕಾಣೋದನ್ನ ವಾಕ್ಯ ಮಾಡ್ತೀವಿ. ಹೌದಲ್ವಾ? ಅದಕ್ಕೇನೆ ಇಬ್ಬರು ಯಜಮಾನರುಗಳಲ್ಲಿ ಸೇವೆ ಮಾಡಬಾರದು. ನೀವು ಎಷ್ಟೇ ನೀವು ಕೆಲಸ ಮಾಡಿದ್ರು ಕೂಡ ನಿಮ್ಮಷ್ಟು ಉಳಿಯೋಷ್ಟೇ ಉಳಿಯೋದು ಪ್ರಿಯರೇ. ಇವತ್ತು ದುರಾಸೆಯಿಂದ ಡಬಲ್ ಡ್ಯೂಟಿ ಮಾಡಿ, ತ್ರಿಬಲ್ ಡ್ಯೂಟಿ ಮಾಡಿ ಆರೋಗ್ಯನ ಹಾಳು ಮಾಡ್ಕೊಳ್ಳೋದಕ್ಕಿಂತ, ಹೌದು ನಾನು ಕೂಡ ಡ್ಯೂಟಿ ಮಾಡುವಾಗ ಓಟಿ ಮಾಡ್ತೀನಿ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಬಾಡಿಗೆ ರೆಸ್ಟ್ ತಗೋಬೇಕು. 1 ದಿವಸ ಓಕೆ, 2 ದಿವಸ ಓಕೆ. ದಿನಾಲು ಆ ಕಡೆ ಓಟಿ ಮಾಡ್ತಿದ್ರೆ ಬಾಡಿಗೆ ಸುಸ್ತಾಗೋದು ಗ್ಯಾರಂಟಿ. ಆವಾಗ ಒಬ್ಬ ಯಜಮಾನ ಹೇಳಿದ್ರೆ ಇನ್ನೊಬ್ಬ ಯಜಮಾನ ಹೇಳಿದಾಗ ಕೋಪ ಬರೋದು ಗ್ಯಾರಂಟಿ. ಇಲ್ಲಿ ಸ್ವಾಮಿ ಹೇಳ್ತಾರೆ, ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು ಆದ್ರೆ ಅವನು ಮಾಡಿದ್ರೆ ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನ ಪ್ರೀತಿಸುವನು. ಯಾವ ಒಂಥರ ಪೂಸಿ ಹೊಡೆದು ನೈಸ್ ಹೊಡೆದು ಮಾಡಿಸ್ತಾರೋ ಅಂತವ್ರ ಮೇಲೆ ಪ್ರೀತಿ, ಯಾರು ಗದರಿಸ್ತಾರೋ ಅಂತವ್ರ ಮೇಲೆ ಏನ್ ಮಾಡ್ತಾರೆ, ಕೋಪ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬರ್ತಾ ಇದೆ ಪ್ರಿಯರೇ. ನೋಡಿ ಪ್ರಿಯರೇ, ನಾನು ಹೇಳ್ತೀನಿ, ಯಾವ ಓನರ್ ತುಂಬಾ ಪ್ರೀತಿ ಮಾಡ್ತಾರೋ ಅವನು ನಿಮಗೆ ಗೊತ್ತಿಲ್ಲದಂತ ರೀತಿಯಲ್ಲಿ ನಿಮ್ಮ ಸಂಬಳಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡಿಸ್ತಾನೆ. ಯಾರು ಓನರ್ ಗದರ್ತಾರೋ ಅವ್ರು ಕೆಲಸ ಮಾಡಿಸ್ಬೇಕಿರೋ ಸ್ವಲ್ಪ ಯೋಚನೆ ಮಾಡ್ತಾರೆ. ಎದುರುಗಡೆ ಬೈಯುವಂತ ವ್ಯಕ್ತಿಗಳು ನಿಜವಾಗಿ ಒಳ್ಳೆಯವರು, ಅವ್ರು ನಮ್ಮನ್ನ ತಿದ್ದಲಿಕ್ಕೋಸ್ಕರ ಹೇಳ್ತಾರೆ.
ಆದ್ರೆ ಹಿಂದ್ಗಡೆ ಮಾತಾಡ್ತಾರೆ ನೋಡಿ, ಅವರಷ್ಟು ಡೇಂಜರ್ ಯಾರು ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಎದುರುಗಡೆ ಹೊಗಳಿ ಉಬ್ಬಿಸಿ ಕೆಲಸ ಮಾಡಿಕೊಂಡು ತಮ್ಮ ಒಂದು ಕಾರ್ಯವನ್ನ ಸಾಧಿಸಿಕೊಳ್ಳುವಂತ ಓನರ್ಗಳು, ಬಾಯಿಗೆ ಬಂದಂಗೆ ಬೈಯುವಂತ ಒಂದು ಓನರ್ಗಳನ್ನ ನಾವು ಲೆಕ್ಕ ತೆಗಿಲಿಕ್ಕೆ ಹೋದ್ರೆ, ನಿಜ ಹೇಳ್ಬೇಕಾದ್ರೆ ಬೈಯುವಂತವ್ರು ಯಾವತ್ತೂ ಬುದ್ಧಿವಾದ ಹೇಳ್ತಾರೆ ಅಂದ್ರೆ ನನ್ನ ಅಭಿಪ್ರಾಯ. ಮತ್ತೆ ಒಂದೇ ಕೆಲಸಕ್ಕೆ ಇಬ್ಬರು ಅಧಿಕಾರಿಗಳಿರ್ತಾರೆ, 3 ಜನ ಅಧಿಕಾರಿಗಳಿರ್ತಾರೆ, 4 ಜನ ಅಧಿಕಾರಿಗಳಿರ್ತಾರೆ ಬೇರೆ. ಆ ಕೆಲಸದಾಗಲೂ ಕೂಡ ಒಬ್ಬ ರ್ಯಾಶ್ ಆಗಿರ್ತಾನೆ, ಒಬ್ಬ ಕೂಲ್ ಆಗಿರ್ತಾನೆ. ನಾವೇನ್ ಮಾಡ್ತೀವಿ, ಕೂಲ್ ಆಗಿರೋರ ಮೇಲೆ ಪ್ರೀತಿ ತೋರಿಸ್ತೀವಿ. ಪರವಾಗಿಲ್ಲ ಪ್ರಿಯರೇ, ಕೆಲವೊಂದು ಜನ ಅದು ಜಾಣತನ ಅಷ್ಟೇ. ಯಾವ ತರ ಅಂದ್ರೆ ಬೈಲಿಕ್ಕೆ ಅವ್ರಿಗೆ ಮನಸ್ಸಿರೋದಿಲ್ಲ. ಕೂಲಾಗಿ ಮಾತಾಡ್ತಾರೆ ನೋಡಿ, ಅವ್ರಿಗೆ ಬೈಲಿಕ್ಕೆ ಮನಸ್ಸಿರೋದಿಲ್ಲ. ಅವರು ಪ್ರೀತಿಯಿಂದ ಮಾತಾಡಿದಾಗ ನಮಗೂ ಅವ್ರ ಮೇಲೆ ಹೆಚ್ಚಾದ ಪ್ರೀತಿ ಬರ್ತದೆ. ಆದ್ರೆ ಕೆಲವೊಂದು ಅಧಿಕಾರಿಗಳು ಸುಮ್ಮನೆ ಕಾರಣ ತೆಗೆದು ಬೈತಾರೆ ನೋಡಿ, ಆವಾಗ ತುಂಬಾ ಬೇಜಾರಾಗ್ತದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೇನೆ ಓಟಿ ಅಂತ ಹೇಳೋದನ್ನ ಜಾಸ್ತಿ ಮಾಡಬಾರದು. ಮಾಡಿದ್ರು ಕೂಡ ಒಂದೇ ಸಂಸ್ಥೆಯಲ್ಲಿ ಮಾಡಿ, ತೊಂದರೆ ಇಲ್ಲ. ಅಲ್ಲೊಂದು ಸಂಸ್ಥೆಯಲ್ಲಿ ಓಟಿ ಮಾಡಿ ಬರೋದು, ಇಲ್ಲೊಂದು ಸಂಸ್ಥೆಯಲ್ಲಿ ಓಟಿ ಮಾಡಿ ಬರೋದು, ಅವನಿಗೆ ಡ್ಯೂಟಿ ಮಾಡಕ್ ಆಗೋದಿಲ್ಲ, 100% ಆಗೋದಿಲ್ಲ. ಅವಾಗ ಏನಾಗ್ತದೆ ಗೊತ್ತಾ, ಯಾವ ಜಾಗದಲ್ಲಿ ನೀನು ಓಟಿ ಗಿಟಿ ಮಾಡ್ಕೊಂಡ್ರೆ ಅದು ನಿನ್ನ ಕುಟುಂಬಕ್ಕಪ್ಪ, ನೀನು ಓಟಿ ಮಾಡ್ಕೊಂಬಂದು ಯಾಕೆ ನಮಗಿಲ್ಲಿ ತೊಂದರೆ ಕೊಡ್ತೀಯ ಅಂತ ನಾವು ಕೇಳಿದಾಗ ನಮ್ಮ ಮೇಲೆ ಕೋಪ ಬರ್ತದೆ, ಜೊತೆ ಸಹಪಾಠಿಗಳ ಮೇಲೆ ಕೋಪ ಬರ್ತದೆ. ಆದ್ರೆ ಒಂದಂತೂ ಹೇಳ್ತೀನಿ ಪ್ರಿಯರೇ, ಕಷ್ಟದಿಂದ ಓಟಿ ಮಾಡದ ವ್ಯಕ್ತಿಗಳಿಗೆ ನಾನು ಯಾವುದೇ ಕಾರಣಕ್ಕೂ ಕಿರಿಕಿರಿ ಮಾಡಕ್ ಹೋಗೋದಿಲ್ಲ ಪ್ರಿಯರೇ. ಯಾಕೆಂದ್ರೆ ಅವ್ರ ಮನೆ ಕಷ್ಟ ಅವ್ರಿಗೆ ಗೊತ್ತು, ಅದಕ್ಕೋಸ್ಕರ ಡಬಲ್ ಡ್ಯೂಟಿ ಮಾಡ್ತಾರೆ. ಬಟ್ ಡಬಲ್ ಡ್ಯೂಟಿ ಮಾಡಿದಾಗ ಬರುವಂತ ಪ್ರಾಬ್ಲಮ್ ಇದ್ರೆ, ಬಾಡಿ ಸ್ಟ್ರೈನ್ ಆದಾಗ, ಇನ್ನೊಬ್ಬ ಯಜಮಾನ ಏನಾದ್ರೂ ಕೋಪದಿಂದ ಮಾತಾಡಿದಾಗ ನಿಜವಾಗಿಯೂ ಇವರಿಗೆ ಕೋಪ ಬರ್ತದೆ. ಆವಾಗಲೇ ಅಲ್ಲಿ ತಾತ್ಸಾರ ಬರ್ತದೆ ಬೇರೆ. ಹಾಗೇನೆ ಇಬ್ಬರು ಯಜಮಾನರುಗಳ ಸೇವೆ ನಿಜವಾಗಿಯೂ ಕಷ್ಟ. ಆದ್ರೆ ಫ್ಯಾಮಿಲಿ ಪರಿಸ್ಥಿತಿಯಿಂದ ಕೆಲವೊಂದು ಜನ ಮಾಡ್ತಾರೆ, ಕೆಲವೊಂದು ಜನ ಬರೀ ಕುಡಿಯೋಕ್ಕೋಸ್ಕರ ಡಬಲ್ ಡ್ಯೂಟಿ ಮಾಡ್ತಾರೆ, ಕೆಲವೊಂದು ಜನ ದುರಾಸೆಯಿಂದ ಮಾಡ್ತಾರೆ, ಕೆಲವೊಂದು ಜನ ಸಾಲ ಸಮಸ್ಯೆಗಳೆಲ್ಲ ಆಗೋಗಿ ಮಾಡ್ತಾರೆ ಪ್ರಿಯರೇ. ಅವರ ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಓಟಿ ಮಾಡ್ತಾರೆ ಪ್ರಿಯರೇ. ಅದಕ್ಕೆ ನಾವು ಅಲ್ಲಗಳೆಯೋದು ಬೇಡ. ಆದ್ರೂ ಕೂಡ ನಾನು ಹೇಳ್ತಾ ಇದ್ದೀನಿ, 2 ಕಡೆ ಡ್ಯೂಟಿ ಮಾಡಿದಾಗ ನಿಜವಾಗಿ ಸ್ಟ್ರೈನ್ ಆಗುತ್ತೆ. ಒಂದೇ ಸಂಸ್ಥೆಯಲ್ಲಿ ಒಂದೇ ಜಾಗದಲ್ಲಿ ಮಾಡಿದಾಗ ಅದು ಹೆಂಗೋ ಮ್ಯಾನೇಜ್ ಆಗ್ತದೆ. ಆದ್ರೂ ಕೂಡ ವಾರದಲ್ಲಿ 1 ದಿವಸ 2 ದಿವಸ ಮಾಡಿದ್ರು ಪರವಾಗಿಲ್ಲ. ದಿನನಿತ್ಯ ಮಾಡಿದ್ರೆ ಅವನ ಬಾಡಿ ಸ್ಟ್ರೈನ್ ಆಗೋದು ಗ್ಯಾರಂಟಿ ಪ್ರಿಯರೇ. ಇರಲಿ, ಇಲ್ಲಿ ದೇವರ ವಾಕ್ಯದಲ್ಲಿ ಬರೆದು, ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು. ಓಕೆ, ಓದಿದ್ವಿ. ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಅದನ್ನು ತಿಳ್ಕೊಂಡು, ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ಅಯ್ಯ ಅವನು ಹೇಳ್ಕೊಳ್ಳಿ ಬಿಡಿ, ಪರವಾಗಿಲ್ಲ ಬಿಡಿ, ಅವನು ಯಾವಾಗಲೂ ಇದ್ದಿದೆ. ಅವ್ನು ಹೇಳ್ಬಿಟ್ರೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವು ಅವ್ರ ಬೈಗಳಕ್ಕಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ಬಿಟ್ಟಿದ್ದೀನಿ ಅಂತ ಬಂಡ ಜೀವಿಗಳು ಕೂಡ ಇದ್ದಾರೆ. ಕೆಲವೊಂದು ಜನ ಅಯ್ಯೋನ ಬೈದು ಬಿಟ್ರಲ್ಲ ಅಂತ ಪಶ್ಚಾತ್ತಾಪ ಪಡೋಂಥವ್ರು ಇದ್ದಾರೆ. ಈ ಕೆಲಸ ಬೇಕಾ, ಇಬ್ಬರು ಯಜಮಾನ ಹತ್ರ ಮಾಡಿ. ಇಲ್ಲಿ ಕೆಳಗಡೆ ವಾಕ್ಯದಲ್ಲಿ ಇನ್ನೊಂದು ವಿಷಯ ಬರೆದಿದೆ, ಹಾಗೇನೆ ದೇವರನ್ನು ಕೂಡ ಧನವನ್ನು ಕೂಡ ಸೇವಿಸಲಾರಿರಿ. ಅದರ ಅರ್ಥ ಯೇಸು ಸ್ವಾಮಿ ಹೇಳಿರ್ತಕ್ಕಂಥ ಇಬ್ಬರು ಯಜಮಾನರು ಯಾರು, ಒಂದು ದೇವರು, ಇನ್ನೊಂದು ದುಡ್ಡು. ದೇವರು ಮತ್ತು ಧನವನ್ನು ಸೇವಿಸಲಾರಿ. ಇವು ಸುಮಾರು ಜನಕ್ಕೆ ದೇವರು ಬೇಕು, ಈ ಕಡೆ ದುಡ್ಡು ಬೇಕು. ಆ ದುಡ್ಡನ್ನೆಲ್ಲ ಕಣ್ಣಿಗೆ ಗೊತ್ಕೊಳ್ತಾರೆ, ಹಿಂಗೆ ಕಣ್ಣು ಗೊತ್ಕೊಂಡು ಇದು ಮಾಡ್ತಾರೆ. ದುಡ್ಡು ನಿಜವಾಗಿ ದೇವರಲ್ಲ ಪ್ರಿಯರೇ. ದುಡ್ಡು ನಮಗೆ, ನಾವು ಕೆಲಸ ಮಾಡಿದಾಗ ನಮಗೆ ಬರುವಂತ ಸಂಪಾದನೆ ಅಷ್ಟೇ. ಸುಮ್ಮನೆ ಕೂತ್ಕೊಬಿಟ್ರೆ ದುಡ್ಡು ಬಂದ್ಬಿಡ್ಲಿ ನೋಡೋಣ. ದುಡ್ಡ ನಾವು ದೇವರು ತಗೊಂಡು ಏನ್ಬಿಡ್ತೇವೆ, ಕಣ್ಣಿಗೆಲ್ಲ ಹೊತ್ಕೊಳ್ತೀವಿ. 10 ನಿಮಿಷದಲ್ಲಿ ದುಡ್ಡು ಬೇರೆ ಕಡೆಗೆ ಹೋಗಿ ಬರ್ತದೆ, ಎಲ್ಲೆಲ್ಲಿಗೂ ಹೋಗ್ಬಿಟ್ಟಿರ್ತದೆ. ನಮ್ಮ ಕೈಲಿರೋ ನೋಟು ಎಲ್ಲೆಲ್ಲಿಗೆ ಹೋಗ್ತದೆ ನಮಗೆ ಗೊತ್ತಿಲ್ಲ. ನಮ್ಮ ಹತ್ರ ಸ್ಥಿರವಾಗಿ ನಿಲ್ಲೋದಾದ್ರೆ ಪರವಾಗಿಲ್ಲ ಪ್ರಿಯರೇ. ಇವತ್ತು ದುಡ್ಡನ್ನ ಏನ್ ಮಾಡ್ತೇವೆ, ಕಣ್ಣಿಗೆ ಹೊತ್ಕೊಂಡು ಏನ್ ಮಾಡ್ತೇವೆ ಗೊತ್ತಾ, ದುಡ್ಡನ್ನ ದುಡ್ಡೇ ದೊಡ್ಡಪ್ಪದಲ್ಲಿ ದುಡ್ಡನ್ನೇ ದೇವ್ರು ಮಾಡ್ಕೊಬಿಡ್ತಾರೆ ಪ್ರಿಯರೇ. ಯಾವನು ದುಡ್ಡನ್ನ ದೇವ್ರು ಮಾಡ್ತಾನೋ ಅವನಿಗೆ ಆಟೋಮೆಟಿಕ್ ಆಗಿ ಜನಗಳ ಮೇಲೆ ಪ್ರೀತಿ ಕಡಿಮೆ ಆಗ್ತದೆ. ನಿಜವಾದಂತಹ ದೇವರ ಮೇಲೆ ಪ್ರೀತಿ ಕಡಿಮೆ ಆಗ್ತದೆ. ಅವರ ಮಕ್ಕಳ ಮೇಲೆ ಪ್ರೀತಿ ಕಡಿಮೆ ಆಗ್ತದೆ. ಅವರ ಹೆಂಡತಿ, ಅವರ ಗಂಡನ ಮೇಲೆ ಪ್ರೀತಿ ಕಡಿಮೆ ಆಗ್ತದೆ. ಯಾರು ದುಡ್ಡನ್ನು ಸಾಯ್ತಾರೋ ಅವನ ಜೀವನದಲ್ಲಿ ಎಲ್ಲಾರ ಪ್ರೀತಿನ ಕಳ್ಕೊಳ್ತಾನೆ ಪ್ರಿಯರೇ. ಅದಕ್ಕೇನು ಸ್ವಾಮಿ ಹೇಳ್ತಾರೆ, ನಿನಗೆ ದೇವರು ಬೇಕೋ ದುಡ್ಡು ಬೇಕೋ. ಹೌದು, ದುಡ್ಡು ಬೇಕು, ಬೇಡ ಅಂತ ಹೇಳೋದಿಲ್ಲ. ಬಟ್ ದುಡ್ಡು ಸಾಯ್ತಾ ಇದ್ರೆ ಕುಟುಂಬದ ಪ್ರೀತಿ, ಬಂಧು ಮಿತ್ರರ ಪ್ರೀತಿ ಎಲ್ಲ ಕಳ್ಕೊಬಿಡ್ತೀವಿ. ಕೆಲವೊಂದು ಜನ 1 ರೂಪಾಯಿ ಖರ್ಚು ಮಾಡಬೇಕಾದ್ರೆ ಯೋಚನೆ ಮಾಡ್ತಾರೆ ಪ್ರಿಯರೇ. ಎಷ್ಟೇನು ಸಂಪಾದನೆ ಮಾಡಿದ್ರು ಉಳಿಯೋದಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ನಮಗೆ ದೇವರು ಬೇಕು, ದುಡ್ಡು ಬೇಕು ಅಂತ ಒದ್ದಾಡಬೇಡಿ. ದೇವರೇ ನನಗೆ ದುಡ್ಡು ಸಂಪಾದನೆ ಮಾಡ್ಲಿಕ್ಕಿರೋ ಶಕ್ತಿ ಬಲವನ್ನು ಕೊಡಪ್ಪ, ನನಗೆ ಬ್ಯಾಂಕಲ್ಲಿ ಕೂಡ್ಸ್ಲಿಕ್ಕೆ ಶಕ್ತಿ ಕೊಡಪ್ಪ ಅಂತ ಕೇಳಿಬೇಕಿದ್ರೆ ಬೇಡ ಅಂತ ಹೇಳೋದಿಲ್ಲ. ಆಗ ದೇವರು ಬೇಕು, ದುಡ್ಡು ಬೇಕು ಅಂದ್ಕೊಂಡು ಪ್ರಾರ್ಥನೆಗೆ ಬರದಿರೋದು. ಸುಮಾರು ಜನ ಪ್ರಾರ್ಥನೆ ಬರೋದಿಲ್ಲ. ಯಾಕೆ, ಸಂಡೇ ಒಳ್ಳೆ ಬಿಸಿನೆಸ್ ಆಗ್ತದೆ ಪಾಸ್ಟ್ರೆ, ಅದಕ್ಕೋಸ್ಕರ ಬರಕ್ಕಾಗೋದಿಲ್ಲ. ಸಂಡೇ ಡಬಲ್ ಡ್ಯೂಟಿ ಸಂಬಳ ಕೊಡ್ತಾರೆ ಪಾಸ್ಟ್ರೆ. ಒಂದು ಡ್ಯೂಟಿ ಮಾಡಿದ್ರೆ ಡಬಲ್ ಸಂಬಳ ಕೊಡ್ತಾರೆ. ಇದೆಲ್ಲ ಏನ್ ಗೊತ್ತಾ, ಸೈತಾನ ಮಾಡೋದ ಕಾರ್ಯ. ನೀವು ದೇವ್ರಿಗೋಸ್ಕರ 1 ದಿವಸ ಮೀಸಲಾಗಿಡಿ, ಬಾಕಿ 6 ದಿವಸ ದುಡಿಲಿಕ್ಕೆ ಹೋಗಿ.
ಅದು ಬಿಟ್ಬಿಟ್ಟು ಆ 7 ದಿವಸನೂ ಕೆಲಸ ಮಾಡಿದ್ರೆ ಒಂದ್ ಕಡೆ ಸುಸ್ತಾಗಿರ್ತೀವಿ, ಎರಡನೇದಾಗಿ ದುಡ್ಡಿನಿಂದ ಹೋದಾಗ ದೇವರ ಆಶೀರ್ವಾದ ಕಳ್ಕೊಳ್ತೀವಿ ಪ್ರಿಯರೇ. ಹಾಗಾದ್ರೆ ಪ್ರಿಯರೇ, ನಾವು ದುಡ್ಡು ಒದ್ದಾಡದೇನೆ ದೇವರಿಗೆ ಬೆಲೆ ಕೊಟ್ಟು ದುಡ್ಡು ಸಂಪಾದನೆ ಮಾಡೋ ಪ್ರಿಯರೇ. ಹಾಗೇನೆ ಇಬ್ಬರು ಯಜಮಾನರಲ್ಲಿ ಕೆಲಸ ಮಾಡೋರೆ ಸಾಧ್ಯವಾದರೆ ಒಂದೇ ಸಂಸ್ಥೆಯಲ್ಲಿ ಸಿಗುವಂತ ಓಟಿಗಳನ್ನ ಮಾಡಿದ್ರು ಪರವಾಗಿಲ್ಲ, ಆದರೆ 2 ಕಡೆ ಮಾಡಿದಾಗ ನಿಜವಾಗಿ ನಮ್ಮ ಬಾಡಿ ಸ್ಟ್ರೈನ್ ಆಗೋ ಕಾರಣಕ್ಕೋಸ್ಕರ ಇನ್ನೊಬ್ಬ ಸಾಹುಕಾರ ಮೇಲೆ ಕೋಪ ಬರ್ತದೆ. ಹಾಗಾದ್ರೆ ನಮ್ಮನ್ನ ನಾವು ಕಂಟ್ರೋಲ್ ಮಾಡಿಕೊಂಡು ದುಡ್ಡು ಸಂಪಾದನೆ ಮಾಡ್ಲಿಕ್ಕೂ ಹೋಗ್ಬೋದು, ಆದರೆ ನಮ್ಮ ದೇಹದ ಒಂದು ಪರಿಸ್ಥಿತಿ, ನಮ್ಮ ದೇಹದ ಆರೋಗ್ಯವನ್ನು ನೋಡಿಕೊಂಡು ಮಾಡಬೇಕಾಗಿ ನಾನು ಕೇಳ್ಕೊಳ್ತೀನಿ ಪ್ರಿಯರೇ. ಹಾಗೇನೆ ಈ ಒಂದು ವಚನದ ಭಾಗವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೋಡಿ ಪ್ರಿಯರೇ, ಬೈಬಲ್ ಅಲ್ಲಿ ಎಂತೆಂಥ ವಾಕ್ಯಗಳಿದೆ ಅಲ್ವಾ. ಮುಂದೆ ಈ ಕಾಲದಲ್ಲಿ ಓಟಿ ಮಾಡೋದ್ರ ಬಗ್ಗೆ ಆ ಕಾಲದಲ್ಲೇ ಬರ್ದಿದ್ದಾರೆ ಪ್ರಿಯರೇ. ಹಾಗಾದ್ರೆ ನಾವು ಇಬ್ಬರು ಯಜಮಾನರುಗಳಲ್ಲಿ ಸೇವೆ ಮಾಡೋದನ್ನೇ ದೇವರು ಬೇಕು ದುಡ್ಡು ಬೇಕು ಅಂತ ಒದ್ದಾಡಿದ್ರೆ ದುಡ್ಡಿಗೆ ಹೆಚ್ಚಾದ ಪ್ರಾಧಾನ್ಯತೆ ಕೊಡದೆ ದೇವರಿಗೆ ಹೆಚ್ಚಾದ ಪ್ರಾಧಾನ್ಯತೆ ಕೊಟ್ಟು ದೇವರ ನಾಮನ ಮಹಿಮೆಪಡಿಸೋ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯನ್ನು ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್.